ದೇವರು ಪ್ರೀತಿಸುವ ಪ್ರೀತಿಯ ಬಿಗ್ ಜೆ ಟಿ ವಿ ಪ್ರಿಯ ವೀಕ್ಷಕರಿಗೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಿಮ್ಮನ್ನು ವಂದಿಸಿ ಸ್ವಾಗತ ಬಯಸಿದ್ದೇವೆ. ಬನ್ನಿರಿ, ದೇವರ ವಾಕ್ಯವನ್ನು ನಾವು ಅಧ್ಯಯನ ಮಾಡಿಕೊಳ್ಳೋಣ. ಇಂದಿನ ನಮ್ಮ ಅಧ್ಯಯನ ಯೆಶಾಯನ ಗ್ರಂಥ, ದ ಬುಕ್ ಆಫ್ ಐಸಾಯ, ಚಾಪ್ಟರ್ 34ನೇ ಅಧ್ಯಾಯ. 34ನೇ ಅಧ್ಯಾಯ ಯೆಶಾಯನ ಗ್ರಂಥ. ಇದರಲ್ಲಿ ನಾವು ನೋಡುವಾಗ ಚಿಕ್ಕ ಒಂದು ಅಧ್ಯಯನವಾಗಿರ್ತದೆ. ಕೇವಲ ಒಂದು 17 ವಚನಗಳಿರುವಂಥ ಒಂದು ಅಧ್ಯಾಯ. ಆದರೆ ಹೆಚ್ಚಾಗಿ ಜನಾಂಗಗಳ ಬಗ್ಗೆ, ಬೇರೆಯವರ ಬಗ್ಗೆ ದೇವರು ಕೆಲವು ಮಾತುಗಳನ್ನು ಹೇಳುವಂಥದ್ದನ್ನು ನಾವು ನೋಡ್ಬೋದು. ಉದಾಹರಣೆಗೆ ಏದೋಮಿನ ಬಗ್ಗೆ, ಏದೋಮ್ ಬಗ್ಗೆ ದೇವರು ಮಾತಾಡ್ತಾನೆ. ಇಲ್ಲಿ ಕೂಡ ನಾವು ಗಮನಿಸ್ತಕ್ಕಂಥ ಒಂದು ಸಂಗತಿ ಏನಂದರೆ, ಕೀರ್ತನೆಗಳಲ್ಲಿ ಬರೆದಂಥ ಒಂದು ಮಾತು ನನಗೆ ನೆನಪಿಗೆ ಬರುತ್ತಿದೆ. ಅದೇನಂತ ಹೇಳಿದ್ರೆ 24ನೇ ಅಧ್ಯಾಯ ಕೀರ್ತನೆ ಮತ್ತು 1ನೇ ವಚನ, ಭೂಮಿಯು ಅದರಲ್ಲಿರುವ ಸಮಸ್ತವು ಯೆಹೋವನದು. ಅಷ್ಟೇ ಅಲ್ಲ, ಮುಂದೆ ಗಮನಿಸ್ರಿ, ಅದೇ 1ನೇ ವಚನ, ಕೀರ್ತನೆ 24:1, ಸಾಮ್ 24:1, ಭೂಮಿಯು ಅದರಲ್ಲಿರುವ ಸಮಸ್ತವು ಯೆಹೋವನದು. ಎರಡಾಯ್ತಲ್ಲ, ಭೂಮಿ ಅದರಲ್ಲಿರುವ ಸಮಸ್ತ. ಆಮೇಲೆ ಲೋಕವು 3ನೇದಾಗಿ, ಅದರ ನಿವಾಸಿಗಳು ಆತನವೇ. ಭಾಳ ದೊಡ್ಡ ಓನರ್, ದೊಡ್ಡ ಧಣಿ, ದೊಡ್ಡ ಯಜಮಾನ ದೇವರು. ಹಾಗಾದರೆ ಇದರ ಬಗ್ಗೆ ಹೊಸ ಒಡಂಬಡಿಕೆ ಏನು ಹೇಳ್ತದಂತ ಅದನ್ನು ಕೂಡ ನಾವು ನೋಡ್ಕೊಳ್ಳೋದು ಒಳ್ಳೆಯದು. ಯಾಕಂದರೆ ಅಲ್ಲಿ ಕೂಡ ಒಂದು ಮಾತು ಈ ರೀತಿಯಾಗಿದೆ. ಕೊಲೊಸಿಯರಿಗೆ ಬರೆದ ಪತ್ರಿಕೆ 2ನೇ ಅಧ್ಯಾಯದಲ್ಲಿ ಇರುವಂಥ ಒಂದು ವಾಕ್ಯ ಮತ್ತು 11ನೇ ವಚನ ಈ ರೀತಿಯಾಗಿರುವಂಥದ್ದನ್ನು ಗಮನಿಸಬಹುದು. ಕೊಲೊಸೆ, ದ ಬುಕ್ ಆಫ್ ಕೊಲೋಷಿಯನ್ಸ್, ಚಾಪ್ಟರ್ 2, ವರ್ಸ್ 11. ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಬಗ್ಗೆ ಇಲ್ಲಿ ಹೇಳಿರುವಂಥ ಒಂದು ಮಾತನ್ನು ದಯವಿಟ್ಟು ಗಮನಿಸಿರಿ. ಆತನು ಅಂದರೆ ಕರ್ತನಾದ ಯೇಸು ಎಲ್ಲ ದೊರೆತನಗಳಿಗೂ, ಕೇವಲ ಇಸ್ರಾಯೇಲರಿಗಂತೂ ಬರೆದಿಲ್ಲ, ಎಲ್ಲ ದೊರೆತನಗಳಿಗೂ, ಅಧಿಕಾರಿಗಳಿಗೂ, ಕೆಲವು ಅಂತ ಬರೆದಿಲ್ಲ, ಇಸ್ರಾಯೇಲ್ ಅಂತ ಬರೆದಿಲ್ಲ, ದೇವರನ್ನು ನಂಬಿದವರಂತ ಬರೆದಿಲ್ಲ, ಎಲ್ಲ ಅಧಿಕಾರಿಗಳಿಗೂ ಶಿರಸ್ಸು. ಹೌದು, ಆಶ್ಚರ್ಯ ಇದು. ಯಾಕಂತ ಹೇಳಿದರೆ, ದೇವರು ಆ ಯೇಸು ಕ್ರಿಸ್ತನ ವಿಷಯದಲ್ಲಿ ಪ್ರತ್ಯೇಕವಾಗಿ ಬರೆಯುವಾಗ ನಾನು ಇದುವರೆಗೆ ಅಂದ್ಕೊಂಡಿದ್ದು ಏನಂತ ಹೇಳಿದರೆ, ಕ್ರಿಸ್ತನು ಸಭೆಗೆ ಶಿರಸ್ಸು ಅಂತ ಹೇಳ್ಬಿಟ್ರು. ಯಾಕಂತ ಹೇಳಿದರೆ ಆ ಮಾತು ಎಫೆಸದವರಿಗೆ ಬರೆದ ಪತ್ರಿಕೆಯಲ್ಲಿ 5:23 ಸಭೆಗೆ ಶಿರಸ್ಸು ಕ್ರಿಸ್ತನು. ಆದರೆ ಇಲ್ಲಿ ಏನು ಬರೆದಿದೆ, ಇಡೀ ಲೋಕಕ್ಕೆ, ಎಲ್ಲ ದೊರೆತನಗಳಿಗೆ, ಎಲ್ಲ ಅಧಿಕಾರಿಗಳಿಗೆ, ಯಾವುದೇ ಡಿಪಾರ್ಟ್ಮೆಂಟ್ ಇರಲಿ ಅವೆಲ್ಲಕ್ಕೂ ಅಧಿಕಾರ ಕ್ರಿಸ್ತನಿಗೆ ಸೇರಿದೆ. ಆತನ ನಾಮಕ್ಕೆ ಸ್ತೋತ್ರವಾಗಲಿ. ಈ ಕಾರಣದಿಂದ ದೇವರು 34ನೇ ಅಧ್ಯಾಯ ಯೆಶಾಯನ ಗ್ರಂಥದಲ್ಲಿ ಆತನು ಎದೋಮಿನ ಜನಾಂಗದ ಬಗ್ಗೆ ಮತ್ತು ಬೋಚರದ ಬಗ್ಗೆ, ಎದೋಮ್ ಸೀಮೆಯಲ್ಲಿ ಇರುವಂಥ ಸ್ಥಳದ ಬಗ್ಗೆ ಎಲ್ಲ ಮಾತಾಡ್ತಾ ಇರುವಂಥದ್ದನ್ನು ಗಮನಿಸ್ತೇವೆ. ನನಗೆ ಮೊದಲೆಲ್ಲ ಅರ್ಥ ಆಗ್ತಿರಲಿಲ್ಲ. ಯಾಕಂತ ಹೇಳಿದರೆ, ದೇವರು ಯಾಕೆ ಬಾಬೇಲ್ ಬಗ್ಗೆ ಮಾತಾಡ್ತಾ ಇದ್ದಾನೆ ಮತ್ತು ಈಜಿಪ್ಟ್ ಐಗುಪ್ತದ ಬಗ್ಗೆ ಮಾತಾಡ್ತಾ ಇದ್ದಾನೆ
ಮತ್ತು ಲೆಬನೋನಿನ ಬಗ್ಗೆ ಮಾತಾಡ್ತಾ ಇದ್ದಾನೆ. ಬೇರೆ ಬೇರೆ ದೇಶಗಳ ಬಗ್ಗೆ ಎಲ್ಲ ದೇವರು ಯಾಕೆ ಮಾತಾಡಬೇಕು? ಶೆಬ್ನದ ಬಗ್ಗೆ ದೇವರು ಮಾತನಾಡುವಂಥದ್ದು, ತೂರಿನ ಬಗ್ಗೆ 23ನೇ ಅಧ್ಯಾಯದಲ್ಲಿ ಮಾತನಾಡುವಂಥದ್ದು, ಐಗುಪ್ತದ ಬಗ್ಗೆ 20ನೇ ಅಧ್ಯಾಯದಲ್ಲಿ ಮಾತನಾಡುವುದು, 21ನೇ ಅಧ್ಯಾಯದಲ್ಲಿ ಬಾಬೇಲಿನ ಬಗ್ಗೆ, ಏದೋಮಿನ ಬಗ್ಗೆ, ಮತ್ತೊಂದು ಸಾರಿ ಐಗುಪ್ತದ ಬಗ್ಗೆ 19ನೇ ಅಧ್ಯಾಯ, ಕೂಷಿನ ಬಗ್ಗೆ 18ನೇ ಅಧ್ಯಾಯ, ದಮಸ್ಕದ ಬಗ್ಗೆ 17ನೇ ಅಧ್ಯಾಯ, ಅಶ್ಶೂರ್ಯದ ಬಗ್ಗೆ ಅದೇ 17ರಲ್ಲಿ. ಯಾಕೆ ದೇವರು ಬೇರೆ ದೇಶಗಳಿಗೆಲ್ಲ ಮಾತಾಡ್ತಾ ಇದ್ದಾನೆ? ತನ್ನ ದೇಶವಾದ ಇಸ್ರಾಯೇಲರಿಗೆ, ತನ್ನ ಸಭೆಯಾದಂಥ ಕ್ರೈಸ್ತ ಸಭೆ ವಿಶ್ವಾಸಿಗಳ ಪಂಗಡಕ್ಕೆ ಮಾತಾಡಿದರೆ ಸಾಕಲ್ವಾ ಅಂದ್ಕೊಳ್ತಿದ್ದೆ. ಆದರೆ ಈಗ ನನಗೆ ಮನಸ್ಸು ಅಥವಾ ಕುರುಡುತನ ಹೋಯಿತು, ನನ್ನ ಕಣ್ಣು ತೆರೆಯಲ್ಪಟ್ಟಿತು. ಯಾಕಂತೇಳಿದರೆ ದೇವರು, ಭೂಮಿಯು ಅದರಲ್ಲಿರುವಂಥ ಎಲ್ಲರೂ ಕೂಡ ದೇವರಿಗೆ ಸೇರಿದವರು. ಆತನೇ ಓನರ್ ಆಗಿದ್ದಾನೆ, ಆತನೇ ಶಿರಸ್ಸಾಗಿದ್ದಾನೆ. ಆದ ಕಾರಣ ಆತನು ಮಾತಾಡಬೇಕು. 34ನೇ ಅಧ್ಯಾಯ ಈಗ ನೋಡ್ರಿ, ಕ್ರಿಸ್ತ ಜಯಂತಿ ಆಚರಿಸಬೇಕು ಅಂತ ಹೇಳ್ಬಿಟ್ಟು ವಾಕ್ಯ ಇಲ್ಲ ಬೈಬಲ್ನಲ್ಲಿ. ಅದನ್ನು ದೇವ್ರ ಮಹಿಮೆಗಾಗಿ ನಾವು ಮಾಡಿದರೆ ಒಳ್ಳೆಯದು. ಆದರೆ ಈ 34ನೇ ಅಧ್ಯಾಯದಲ್ಲಿ ಅದು 17 ವಚನಗಳು ಬೇರೆ ಯಾವುದೇ ದೇಶದ ಬಗ್ಗೆ ಬರೆದಿರುವಾಗ ದೇವರ ವಿಷಯವಾಗಿ ಸದಾ ಇರುವಾತನ ಬಗ್ಗೆ 10 ಸಂಗತಿಗಳನ್ನು ಈ ಅಧ್ಯಾಯದಲ್ಲಿ ನಾವು ನೋಡ್ಕೊಳ್ಳೋಣವೇ? ಬನ್ರಿ. ಮೊದಲನೇದಾಗಿ, ದೇವರು ಜನಗಳೇ, ಭೂಮಿಯು ಅದರಲ್ಲಿನ ಸಮಸ್ತವು, ಲೋಕವು. ಈಗಾಗಲೇ ಕೀರ್ತನೆ 34:1 ನೋಡಿದ್ದೀವಲ್ಲ, ಅದೇ ರೀತಿಯಾಗಿ ಇಲ್ಲಿ ಕೂಡ ಇರುವಂಥ ಒಂದು ಮಾತನ್ನು ಗಮನಿಸ್ತೇವೆ. ಎಲ್ರಿಗೂ ದೇವರು ಕೇಳಿಸ್ಕೊಳ್ರಿ ಅಂತ ಹೇಳ್ತಾರೆ. ಯಾಕಂದರೆ ಆತನೇ ಓನರ್, ಆತನ ಯಜಮಾನನು, ಒಡೆಯನು, ಆತನಿಗೆ ಅಧಿಕಾರ ಉಂಟೆ. ಆತನು ಆ ರೀತಿಯಾಗಿ ಮಾತಾಡಲಿಕ್ಕೆ ಸರಿ. ಇಲ್ಲಿ ಆತನು ಮಾತನಾಡುವಾಗ ಹೇಳುವಂಥ ಒಂದು ಮಾತು, ಸಂಗತಿ ಏನೇನು 10 ವಿಷಯಗಳು ದೇವರ ಬಗ್ಗೆ ಇಲ್ಲಿ ನಾವು ನೋಡ್ತೇವೆ. ಏದೋಮ್ ಬಗ್ಗೆ ಆತನು ಮಾತನಾಡ್ತಿದ್ದರೂ ಕೂಡ ದೇವರ ವಿಷಯದಲ್ಲಿ 10 ಸಂಗತಿಗಳನ್ನು ನಾವು ಕಲಿತುಕೊಳ್ಬೋದು. ಮೊದಲನೆಯದು ನಾವು ನೋಡುವಾಗ, ಯೆಹೋವನು, 2ನೇ ವಚನದಲ್ಲಿ ಯೆಹೋವನು ಎಂಬುದಾಗಿ ಹೇಳುವಾಗ ಆತನು ಸದಾ ಇರುವಾತನೇ ಆಗಿರುವಾತನು. ಎಂಥವನಾಗಿರುವೆನೋ ಅಂಥವನಾಗಿರುವೆನು ಎಂಬಾತನು, ಎಂಥವನಾಗಿರುವನು ಅಂಥವನಾಗಿರುವನು ಎಂಬಾತನು. ಇಲ್ಲಿ ಆತನ ಕೋಪದ ಬಗ್ಗೆ ನಾವು ನೋಡ್ತೇವೆ. ದೇವರ ಕೋಪ ದೈವಿಕ ಕೋಪ. ಕೋಪದಲ್ಲಿ 3 ವಿಧವಾದ ಕೋಪ: ದೈವಿಕ ಕೋಪ, ಮಾನವೀಯ ಕೋಪ, ಪೈಶಾಚಿಕ ಕೋಪ. ದೈವಿಕ ಕೋಪ ಒಳ್ಳೆಯದು, ಪವಿತ್ರವಾದದ್ದು. ಮತ್ತು ಮಾನವೀಯ ಕೋಪ ಅದು ಸಾಧಾರಣವಾದದ್ದು, ಸಾಮಾನ್ಯವಾದದ್ದು, ನಾರ್ಮಲ್. ಆದರೆ ಆ ಪೈಶಾಚಿಕ ಕೋಪ ಅದು ಒಳ್ಳೆಯದಲ್ಲ, ಅದು ದೇವರಿಗೆ ಹೊರತಾದದ್ದು, ಅದು ಪಾಪಮಯವಾದದ್ದು. ಸರಿ, ಆದ ಕಾರಣ ಕೋಪ ಮಾಡಿಕೊಂಡ್ರೂ ಪಾಪ ಮಾಡಿಕೊಳ್ಬೇಡ್ರಿ ಅಂತ ಎಫೆಸರ್ 4ರಲ್ಲಿ ಪೌಲನು ಎಚ್ಚರಿಕೆ ವಿಶ್ವಾಸಿಗಳಿಗೆ ಕೊಡುವಾತನಾಗಿದ್ದಾನೆ. ದೇವರ ಕೋಪದ ಬಗ್ಗೆ 2ನೇ ವಚನದಲ್ಲಿ ನಾವು ನೋಡ್ತೇವೆ. ಮತ್ತು 5ನೇ ವಚನದಲ್ಲಿ ಯೆಹೋವನ ಕೋಪದ ಬಗ್ಗೆ ನಾವು ನೋಡ್ತೇವೆ. ಮತ್ತು 6ನೇ ವಚನದಲ್ಲಿ ಯೆಹೋವನ ಖಡ್ಗದ ಬಗ್ಗೆ ನಾವು ನೋಡ್ತೀವಿ. ದ ಆ್ಯಂಗರ್ ಆಫ್ ದ ಲಾರ್ಡ್ ಮೊದಲನೇದು. 2ನೇದು ದ ಸ್ವೋರ್ಡ್ ಆಫ್ ದ ಲಾರ್ಡ್, ಕರ್ತನ ಖಡ್ಗ. ದೇವರು ಆತನು ಸೈನ್ಯಗಳ ಅಧಿಪತಿ. ದೇವರು ಹೌದು, ಆತನಿಗೆ ಒಂದು ಸೈನ್ಯ ಉಂಟು. ಆತನು ಭುಜಬಲವಾಗಿದ್ದಾನೆ. ಹೌದು, ಆತನಲ್ಲಿ ನೋಡುವಾಗ
ಯೆಶಾಯ ಹಿಂದಿನ ಅಧ್ಯಾಯಗಳಲ್ಲಿ ಕೂಡ ಆತನು ಉನ್ನತೋನ್ನತನು, ಆತನಿಗೆ ಒಂದು ಸೈನ್ಯ ಇದೆ. ಹಾಗಿರುವ ಆತನು ಹೌದು, ನಿಶ್ಚಯವಾಗಿಯೂ ಖಡ್ಗ ಕೂಡ ಆತನು ಇಟ್ಕೊಂಡಿದ್ದಾನೆ. ಸರಿ, ದೇವರ ಖಡ್ಗದ ಬಗ್ಗೆ ಇದೆ, ಆದರೆ ಹೊಸ ಒಡಂಬಡಿಕೆಯಲ್ಲಿ ಖಡ್ಗ ಅಂತ ಹೇಳುವಾಗ ವಾಕ್ಯ ಸರಿ, ಆದರೆ ಇದು ದೇವರು ಮುಯಿ ತೀರಿಸುವುದಕ್ಕಾಗಿ ಅಥವಾ ದೇವರು ಯುದ್ಧಕ್ಕಾಗಿ. ಯಾಕಂತ ಹೇಳಿದರೆ ದೇವರು, ನಾವು ಹೋರಾಡುವುದು ಮನುಷ್ಯ ಮಾತ್ರದವರೊಂದಿಗೆ ಅಲ್ಲ. ಎಫೆಸ 6 ಹೇಳ್ತದೆ, ನಾವು ರಾಜ್ಯತ್ವಗಳ ಮೇಲೆ ಹೋರಾಡ್ತೇವೆ. ಸರಿ, ಯೆಹೋವನ ಕೋಪ ಎರಡನೇದು, ಯೆಹೋವನ ಖಡ್ಗ ಮೂರನೇದಾಗಿ ನಾವು ನೋಡುವಾಗ 6ನೇ ವಚನದ 2ನೇ ಭಾಗದಲ್ಲಿ ಯೆಹೋವನಂತ 3ನೇ ಸಾರಿ ಆ ಪದ ಬರ್ತದೆ. ಆ ಯೆಹೋವನು ಮಾಡಬೇಕೆಂದಿದ್ದಾನೆ ಅಷ್ಟೇ ಎಂಬುದಾಗಿ ಹೇಳುವಾಗ ದ ಆ್ಯಕ್ಟ್ಸ್ ಆಫ್ ಗಾಡ್, ದೇವರ ಕೃತ್ಯಗಳ ಬಗ್ಗೆ ನಾವು ಇಲ್ಲಿ ನೋಡ್ತೇವೆ ರೀ ಈ ಅಧ್ಯಾಯದಲ್ಲಿ. ಯಾಕಂದರೆ ಸುಮಾರು 10 ಸಾರಿ ಯೆಹೋವನು ಯೆಹೋವನು ಎಂಬಂಥ ಪದ 17 ವಚನಗಳಲ್ಲಿ ಬರುವಂಥದ್ದಾಗಿದೆ. ಆದ ಕಾರಣ ಇಲ್ಲಿ ಇನ್ನೊಂದು ಸಂಗತಿ ನಾವು ನೋಡುವಾಗ 8ನೇ ವಚನದಲ್ಲಿ 4ನೇದಾಗಿ ಇನ್ನೊಂದು ಸಂಗತಿ ದೇವರ ಬಗ್ಗೆ ನಾವು ಕಲಿಬೋದು. ಅದೇನಂತ ಹೇಳಿದ್ರೆ ದ ಜಸ್ಟಿಸ್ ಆಫ್ ಜೆಹೋವ, ಯೆಹೋವನ ನ್ಯಾಯದ ಬಗ್ಗೆ ನಾವು ನೋಡ್ತೀವಿ. ಯಾಕಂದರೆ ಆತನು ಮುಯಿ ತೀರಿಸುವ ದಿನ ಅಂತ ಒಂದು ಇದೆಯಂತೆ. ಯೆಶಾಯನ ಗ್ರಂಥದಲ್ಲಿ ನಾವು ನೋಡುವಾಗ ದೇವರು ಒಂದು ಸಂಗತಿಯನ್ನು ನಾವು ನೋಡ್ಬೋದು. ಅದು ಭಾಳ ಆಶ್ಚರ್ಯವಾದಂಥ ಒಂದು ಸಂಗತಿ. ಏನಂತ ಹೇಳಿದ್ರೆ, ದೇವರು ಹೌದು 61ನೇ ಅಧ್ಯಾಯ ನಾವು ನೋಡಿಕೊಳ್ಳುವಾಗ ಅಲ್ಲಿ ಯೆಹೋವನು ನೇಮಿಸಿರುವ ಶುಭ ವರ್ಷ ಅಂತ ಒಂದಿದೆ. ವರ್ಷ 2ನೇ ವಚನ. ಮತ್ತು ನಮ್ಮ ದೇವರು ಮುಯಿ ತೀರಿಸುವ ದಿನ ಅಂತ ಕೂಡ ಇದೆ. 61ನೇ ಅಧ್ಯಾಯ 2ನೇ ವಚನದಲ್ಲಿ ಈ 2 ಸಂಗತಿಗಳನ್ನು ನಾನು ಓದಿ ಬಹಳ ಉತ್ತೇಜನಗೊಂಡೆ. ಅದೇನೆಂದರೆ, ದೇವರು ಶುಭವನ್ನು ನಮಗೆ ಮಾಡುವಂಥದ್ದು ಎಷ್ಟು ದಿನಗಳು? 1 ವರ್ಷ. 1 ವರ್ಷ ಅಂದರೆ 365 ದಿನಗಳು ಶುಭವನ್ನು ಫೇವರ್ ಆಫ್ ಗಾಡ್. ಆದರೆ ಮುಯಿ ತೀರಿಸೋದು ಯಾವಾಗ ಅಂತ ಹೇಳ್ಬಿಟ್ಟು ನೋಡುವಾಗ ಅದು 1 ದಿನ ಅಂತ ಹೇಳ್ಬಿಟ್ಟು 365 ದಿವಸಗಳು ಶುಭ, 1 ದಿನ ಆತನು ಮುಯಿ ತೀರಿಸ್ತಾರೆ. 11ನೇ ವಚನ ಯೆಶಾಯ 34ರಲ್ಲಿ ನೋಡುವಾಗ ಯೆಹೋವನೆಂಬ ಪದ ಮತ್ತೊಂದು ಸಾರಿ ಬರ್ತದೆ. ಅಲ್ಲಿ ನಾವು ನೋಡುವಾಗ ಯೆಹೋವನ ಒಂದು ಎಳೆಯುವನಂತ ಹೇಳುವಾಗ ದ ಮೂವ್ ಆಫ್ ಗಾಡ್, ದೇವರ ಯೆಹೋವನ ಚಲನೆ ಬಗ್ಗೆ ನಾವು ನೋಡ್ತೇವೆ. 6ನೇದಾಗಿ ನಾವು ನೋಡುವಾಗ ಹಾಗೆ ಇನ್ನೊಂದು ಸಂಗತಿ ನಾವು ನೋಡಿಕೊಳ್ಳಬಹುದು. ಅದೇನಂತ ಹೇಳಿದ್ರೆ, ಅಲ್ಲಿ 2-3 ಸಂಗತಿಗಳನ್ನು ನಾವು ನೋಡ್ಬೋದು. 6ನೇದು ಯೆಹೋವನ ಶಾಸ್ತ್ರ. ಯೆಹೋವನ ಶಾಸ್ತ್ರದಲ್ಲಿ 6ನೇ ಸಾರಿ ಆ ಯೆಹೋವನೆಂಬ ಪದ ಬರ್ತದೆ. ದೇವರ ವಾಕ್ಯದ ಬಗ್ಗೆ ನೋಡ್ರಿ, ಏದೋಮ್ಗೆ ಮಾತನಾಡುವಾಗ ದೇವರು ತನ್ನ ಬಗ್ಗೆ ಏನು ಹೇಳ್ಕೊಳ್ತಾ ಇದ್ದಾನೆ. ಯೆಹೋವನ ಶಾಸ್ತ್ರದಲ್ಲಿ ಹುಡುಕಿ ಓದಿರಿ. ಬೈಬಲ್ ಹೇಗೆ ಓದಬೇಕು? ಹುಡುಕಿ ಓದಬೇಕು. ಯಾಕಂದರೆ ದೇವರು ಅನೇಕ ಮರೆಯಾದ ಸಂಗತಿಗಳನ್ನು ಇಟ್ಟಿದ್ದಾನೆ. ಆದ ಕಾರಣ ಸುಮ್ಮನೆ ಓದಬಾರ್ದು, ಹುಡುಕಿ ಓದಬೇಕು. ಹಾಗೆ ಮುಂದುವರಿಸಿದರೆ ನಾವಲ್ಲಿ ಬರೆದಿದೆ ಇನ್ನೊಂದು ಯೆಹೋವನ ಬಾಯಿ, ಆತನ ಬಾಯಿ ಬಗ್ಗೆ ಬರೆದಿದೆ. ಆತನ ಬಾಯಿ ಅಂದ ತಕ್ಷಣ ನನಗೆ ಯೆರೆಮೀಯನ ಗ್ರಂಥದಲ್ಲಿ ಒಂದು ವಾಕ್ಯ ನೆನಪಿಗೆ ಬರುತ್ತಿದೆ. ಅದನ್ನು ನಿಮಗಾಗಿ ನಾನು ಓದ್ತೇನೆ ರೀ. 15ನೇ ಅಧ್ಯಾಯ 19ನೇ ವಚನ. ಯೆರೆಮೀಯ ಈ ರೀತಿಯಾಗಿದೆ, ನೀನು
ನನ್ನ ಕಡೆಗೆ ಹಿಂದಿರುಗಿದರೆ ನನ್ನ ಸಮ್ಮುಖದಲ್ಲಿ ನಿಲ್ಲುವಂತೆ ನಾನು ನಿನ್ನನ್ನು ತಿರುಗಿ ಸೇರಿಸಿಕೊಳ್ಳುವೆನು. ನೀನು ತುಚ್ಛವಾದದ್ದನ್ನು ನಿರಾಕರಿಸಿ ಅಮೂಲ್ಯವಾದದ್ದನ್ನು ಪ್ರಕಾಶಪಡಿಸಿದರೆ ನೀನು ನನ್ನ ಬಾಯಂತಿರುವಿ. ವಾವ್! ದೇವರ ಬಾಯಿ ಬಗ್ಗೆ ನಾವು ಯೆಶಾಯ 34:16 ನೋಡ್ತೀವಿ. ನಾವೇ ದೇವರ ಬಾಯಿ ಆಗುವ ಅವಕಾಶ ನಮ್ಮ ದೇವರು ನಮಗೆ ಕೊಡಲಿಕ್ಕೆ ಮನಸ್ಸು ಮಾಡಿಕೊಂಡಿದ್ದಾರೆ. 16ನೇ ವಚನದ 2ನೇ ಭಾಗ ದೇವರ ಬಗ್ಗೆ ಇನ್ನೊಂದು ಸಂಗತಿ ಏನಂದರೆ, ದೇವರ ವಾಕ್ಯ, ದೇವರ ಬಾಯಿ, ದೇವರ ಆತ್ಮ. ದೇವರ ಆತ್ಮನ ಬಗ್ಗೆ, ದೇವರ ಆತ್ಮನು ಇವುಗಳನ್ನು ಒಟ್ಟಿಗೆ ಬರಮಾಡಿತಷ್ಟೇ. ಅನಂತರ ದೇವರ ಬಗ್ಗೆ 9ನೇದಾಗಿ ನಾವು ಕಲಿತುಕೊಳ್ಳುವಂಥ ಒಂದು ಸಂಗತಿ, ಆತನೇ ಇವುಗಳಿಗೆ ಪಾಲು ಮಾಡಿದ್ದಾನೆ. ದೇವರ ಪಾಲು, ದೇವರ ಶಾಸ್ತ್ರ, ದೇವರ ಬಾಯಿ, ದೇವರ ಆತ್ಮ, ದೇವರ ಪಾಲು. ಕೊನೆಯದಾಗಿ 17ನೇ ವಚನದಲ್ಲಿ ದೇವರ ಕೈ, ದೇವರ ಹಸ್ತ. ದೇವರ ಹಸ್ತ ಅಂತ ಹೇಳಿದ ತಕ್ಷಣ ನನಗೆ ನೆನಪಿಗೆ ಬರುವಂಥ ಒಂದು ವಾಕ್ಯ, ಹೌದು, ಎಜ್ರನ ಗ್ರಂಥದಲ್ಲಿ ಭಾಳ ಕಡೆಗಳಲ್ಲಿ ದೇವರ ಹಸ್ತ ಅಂತಿದೆ, ಹೌದು. ಆದರೆ ಯೆಶಾಯ 59ರಲ್ಲಿ ಕೊಡೋ ಒಂದು ಮಾತು ಇದೆ, ಅದು ನನಗೆ ಬಹಳ ಆಶೀರ್ವಾದದ ಒಂದು ಮಾತು. ಅದೇನಂತೇಳಿದರೆ, ಯೆಹೋವನ ಹಸ್ತವು, 1ನೇ ವಚನ 59:1, ರಕ್ಷಿಸಲಾರದಂತೆ ಮೋಟುಗೈಯಲ್ಲ. ವಾವ್! ಎದೋಮಿನವರಿಗೆ ಸಂದೇಶ ದೇವರು ಕೊಡುವಾಗ 10 ವಿಷಯಗಳನ್ನು ಯೆಶಾಯ 34ರಲ್ಲಿ ತನ್ನ ಬಗ್ಗೆ ಹೇಳ್ಕೊಡ್ತಿದ್ದಾರೆ. ಹೌದು, ದೇವರು ಒಳ್ಳೆಯವರು, ದೇವರು ಶಿರಸ್ಸು. ದೇವರು ವಾಕ್ಯದಿಂದ, ತನ್ನ ಆತ್ಮನಿಂದ, ತನ್ನ ಹಸ್ತದಿಂದ, ತನ್ನ ಎಚ್ಚರಿಕೆಯಿಂದ ದೇಶಗಳ ಕಾರ್ಯಗಳಲ್ಲಿ ವ್ಯವಹರಿಸುವಾತನಾಗಿದ್ದಾನೆ, ರಕ್ಷಿಸುವಾತನಾಗಿದ್ದಾನೆ, ಕ್ಷಮಿಸುವಾತನಾಗಿದ್ದಾನೆ, ಸ್ವಸ್ಥಪಡಿಸುವಾತನಾಗಿದ್ದಾನೆ. ಆತನ ನಾಮಕ್ಕೆ ಸ್ತೋತ್ರವಾಗಲಿ. ಯೆಶಾಯನ ಗ್ರಂಥ 34ನೇ ಅಧ್ಯಾಯವನ್ನು ಅಧ್ಯಯನ ಮಾಡಿಕೊಳ್ಳುವಂತೆ ದೇವರು ಕೊಟ್ಟ ಕೃಪೆಗಾಗಿ ಆತನಿಗೆ ಸ್ತೋತ್ರವಾಗಲಿ. ದೇವರು ನಿಮ್ಮನ್ನು ಆಶೀರ್ವದಿಸಲಿ.